ಸುಮ್ಮನೆ ಬಿಲ್ಡಪ್ ತಗೊಂಬಾಕ ತಾವ್ ಯಾವ್ದು ಇಂಥವ್ ನಕಲಿ ಹೋರಾಟ ಮಾಡಿ ತೋರ್ಸಕ ಅದನ್ನ ತಗೊಂಡು ನಮ್ಮ ಲೆಟರ್ ಅಲ್ಲಿ ಇರೋದ್ರಿಂದ ಇವ್ರು ಎಲ್ಲ ಹೋಗಿರ್ತಾರೆ, ಯಾರೋ ಒಬ್ರು ತಗೊಂಡೋಗಿ ಅವ್ರು ಬೇರೆ ಕಾರಣಕ್ಕೆ ಬೆಂಗಳೂರಿಗೆ ಹೋದಾಗ ಅವ್ರನ್ನ ಬಳಸ್ಕೊಂಡು ನಾವು ಹೋಗಿ ಮಾಡಿವಿ ಅಂತ ಸುಮ್ಮನೆ ಬಿಲ್ಡಪ್ ತಗೊಂತಾರೆ. ನಿನ್ನೆನು ಈ ತರ ಒಂದು ಕೆಲಸ ಮಾಡಿದ್ರು ಯಾರು, ಈ ಒಂದು KRS ಸಂಘಟನೆಯವರು. ಇನ್ನೊಬ್ರು ಮಾಡಿದ ಕೆಲಸಕ್ಕೆ ನಾವು ಆಗ್ತೀವಿ ಅಂತ ಬೋರ್ಡ್ ಹಾಕೊಂಡು ತಿರುಗಾಡೋದು ಚಲೋ ಅಲ್ಲ, ಇದು ಶೋಭೆ ಅಲ್ಲ. ಹೋರಾಟ ಮಂದಿಗೆ ಇವ್ರು ಬೇರೆ ಬಿಲ್ಡಪ್ ತಗೊಂತ ಇಂಥ ಕೆಟ್ಟ ಹೆಸರುಗಳನ್ನ ತಾವು ಯಾರೋ ಹುಟ್ಟಿದ್ದಕ್ಕೆ ಇನ್ನೊಬ್ರು ಹೆಸರು ಹೇಳ್ತಾರಂತಂದ್ರೆ ಇದು ಹಾಸ್ಯಾಸ್ಪದ ವಿಚಾರ. ಯಾರೇ ಆಗ್ಲಿ ಹೋರಾಟಗಾರರು ನೈಜ ವಿಷಯಗಳನ್ನು ತಿಳಿದು ನಾವು ಮಾಡಿವಿ ಅಂತಂದ್ರೆ ಎದೆ ತಪ್ಪಿ ಹೇಳೋದಕ್ಕೆ ಅದಕ್ಕೆ ಸಂತೋಷ ಆಗುತ್ತಾ? 23 ವರ್ಷಗಳಾಗ್ಲಾರ್ದಂತ ಕೆಲಸ 8 ದಿವಸದಲ್ಲಿ ಇವ್ರಿಗೆ ಹೇಳಿದ್ರೆ ಆಗುತ್ತಾ? ಆಮೇಲೆ ಇವ್ರು ಪದೇ ಪದೇ ಅಧಿಕಾರಿಗಳ ಟಾರ್ಗೆಟ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಪಡಿಸ್ತಾರಂಬೋದು ಸಹ ಸಾರ್ವಜನಿಕ ವಲಯದಲ್ಲಿ ಬಹಳ ಜನ ಹೇಳ್ತಾರೆ. ನಮ್ಗ ಸಂಘಟನೆ ಐತ್ರಿ ಸ್ವಾಮಿ, ನಮ್ದು AITC 130 ವರ್ಷಗಳ ಸಂಘಟನೆ ಐತಿ. ಆ ಸಂಘಟನೆಗೆ ಬಲವಾದ ಶಕ್ತಿ ಐತಿ. ಈ ದಿನ ಮಾನ್ವಿ ತಾಲೂಕಾ ಉದ್ಭವ ಆಂಜನೇಯ APMC ಹಮಾಲರ ಸಂಘದ ವತಿಯಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏಕೆ ಕರೆದಿದ್ದೇವೆಂದರೆ, ಸುಮಾರು 23 ವರ್ಷಗಳ ಹಿಂದೆ APMC ಹಮಾಲರಿಗಾಗಿ 10 ಎಕರೆ 25 ಗುಂಟೆ ಜಮೀನನ್ನು ಮುಸ್ಟೂರ್ ಪ್ರಾಂಗಣದಲ್ಲಿ ಖರೀದಿ ಮಾಡಿ ಹಮಾಲರಿಗಾಗಿ ನಿವೇಶನ ನೀಡುವಂತೆ ಅದನ್ನು ನಕ್ಷೆ ಸಹಿತ ತಯಾರು ಮಾಡಿ ನಿಗದಿ ಮಾಡಿ ಇಲ್ಲಿಯವರೆಗೆ ಆಗಿರಲಿಲ್ಲ. ಯಾಕಂದರೆ ನಮ್ಮ ಹಮಾಲರ ಸಂಘಟನೆಯಲ್ಲಿ ಹಲವಾರು 23 ವರ್ಷಗಳಿಂದ ಹೇಳ್ತಾ ಬಂದಿದ್ರು. ಆದರೆ ಯಾವ ಒಬ್ಬ ಕಾರ್ಯದರ್ಶಿಯೂ ಮನಸ್ಸು ಮಾಡಿರಲಿಲ್ಲ, ಯಾವ ಒಬ್ಬ ಮಂತ್ರಿಗಳೂ ಸಹ ಇದು ಮಾಡಲಿಲ್ಲ, ಶಾಸಕರನ್ನು ಇದ್ರ ಬಗ್ಗೆ ಲಕ್ಷ್ಯ ವಹಿಸಿರಲಿಲ್ಲ. ನಾವು 24ನೇ ಇಸವಿಯಲ್ಲಿ ಹನುಮಾನ್ ಪವಮಾನ ಬ್ಯಾಂಕ್ ಉದ್ಘಾಟನೆ ಸಂದರ್ಭದಲ್ಲಿ ಬಂದಂಥ ನಮ್ಮ ಮಾನ್ವಿ ಬೋಸರಾಜ್ ಸಾಹೇಬರಿಗೆ ನಮ್ಮ ಸಂಘವನ್ನು ಅಧಿಕೃತವಾಗಿ ಉದ್ಘಾಟಿಸಲು ಕೋರಿದಾಗ ಅವರು ಬಂದು ನಮ್ಮ ಸಂಘವನ್ನು ಉದ್ಘಾಟಿಸಿದರು. ಆ ನಂತರ ನಾವು ಅವರಿಗೆ ಮನವಿ ಮಾಡಿದ್ವಿ, ಸರ್ 23 ವರ್ಷಗಳಿಂದ ನೀವು ಆಗ MLA ಇದ್ರಿ, ಶಾಸಕರು ಅಂಪಯ್ಯ ಶಾಸಕರು ಅವಾಗ ಅಧ್ಯಕ್ಷರಿದ್ದರು. ಆ ಟೈಮ್ನಲ್ಲಿ ಖರೀದಿ ಆದಂಥ ನಿವೇಶನಗಳು ಇದುವರೆಗೆ ಹಂಚಿಕೆ ಆಗಿಲ್ಲ. ಸುಮಾರು ಹಲವಾರು ಜನ ನಮ್ಮ ಹಮಾಲರು ತೀರಿ ಹೋಗಿದ್ದಾರೆ, ಅವರಿಗಾಗಿ ನಿವೇಶನ ನೀಡ್ರಿ ಅಂತಂತ ನಾವು ಅವತ್ತು ಒತ್ತಾಯ ಮಾಡಿದ ನಂತರ ಅಲ್ಲಿದ್ದ ಒಂದು ವರ್ಷದ ಒಳಗ ನಿರಂತರವಾಗಿ ಶಾಸಕರು, ಸಚಿವರು, MP, ಲೋಕಸಭಾ ಸದಸ್ಯರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ನಿರ್ದೇಶಕರು ಮತ್ತು ಉಪನಿರ್ದೇಶಕರು ಇವರೆಲ್ಲರನ್ನು ನಿರಂತರವಾಗಿ 1.5 ವರ್ಷಗಳ ನಂತರ ನಾವು ನಿರಂತರವಾಗಿ ಭೇಟಿಯಾಗಿ ನಮ್ಮ ಎಲ್ಲ ಈ ಹಮಾಲರು ಏನಿದ್ದಾರೆ ಇಲ್ಲೆಲ್ಲರೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಇವರೆಲ್ಲರೂ ಸಹಿತ ಬೆಂಗಳೂರಿಗೆ ಹೋಗಿ ವಿಧಾನಸೌಧದಲ್ಲಿ ಮತ್ತು ನಮ್ಮ ಸಚಿವರಾದ ಬೋಸರಾಜ್ ಸಾಹೇಬರ ಮನೆಗೆ ಹೋಗಿ ಅವರಿಗೆ ಒಂದು ನಾವು ಗಾರ್ಲೆಂಡ್ ಮಾಡಿ ಮನವಿ ಪತ್ರ ಮಾಡಿ ಈ ರೀತಿ ಬಂದಿದ್ದೀವಿ ಸರ್ ಅಂತಂದ್ರೆ, ಯಾಕೆ ಬಂದಿರಪ್ಪ ಇಲ್ಲಿಗೆ ಅಂತ ಅವತ್ತು ಸೆಷನ್ ನಡೀತಿತ್ತು. ಆ ಸೆಷನ್ನಲ್ಲಿ ನಾವು ಮತ್ತೆ ನಮ್ಮೆಲ್ಲ ಹಮಾಲರಿಗೆ ಟಿಕೆಟ್ ಕೊಟ್ಟು ನೋಡಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ರು, ಪರ್ಮಿಷನ್ಗೆ. ಅಲ್ಲೆಲ್ಲ ನೋಡಿ ಖುಷಿ ಪಟ್ಟು ನಂತರ ಹೋಗ್ರಿ ನಾವೆಲ್ಲ ಮಾಡಿಕೊಟ್ಟು ತದನಂತರ ಮತ್ತೆ 3 ತಿಂಗಳು ಇತ್ತು. ನಾವು ಇಲ್ಲಿ ಇವರಿಗೆ ನಿವೇಶನ ಕೊಡ್ಬೇಕಾದ್ರೆ ತಕ್ಷಣ ಕೊಡಕ್ಕಾಗೋದಲ್ಲ, ಅದಕ್ಕೆ ಕೆಲವೊಂದು ಕಂಡೀಷನ್ಗಳಿರ್ತಾವೆ. APMC ತನ್ನದೇ ಆದಂಥ ಒಂದು ಇದ್ರ ಪ್ರಕಾರ ಇವ್ರಿಗೆ ನಿವೇಶನ ವಸತಿ ರಹಿತರಿರ್ಬೇಕು, ಇಲ್ಲಿ ಇದಿರಬೇಕು, ಸ್ಥಳೀಯವಾಗಿ ಲೈಸೆನ್ಸ್ ಹೊಂದಿರಬೇಕು, ಸ್ಥಳೀಯವಾಗಿ ಎಷ್ಟಿರ್ತಾನೆ ಅಂತ 120 ಜನರಿಗೆ ನಾವು ಇದಿದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ 79 ಜನರಿಗೆ ಈ ಒಂದು ನಿವೇಶನಗಳಿಗೆ ನಾವು ಪುರಸಭೆಯಿಂದ ಆಮೇಲೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಅವರಿಂದ ಪರ್ಮಿಷನ್ಗಳು ತಗೊಂಡು ಆಮೇಲೆ ನಾವೇನದಂತಂದ್ರೆ ನಿರಂತರವಾಗಿ ನಿರ್ದೇಶಕರ ಹತ್ರ ಹೋಗಿ ಕುಂತು ಮಾತನಾಡಿ ಕೇಳಿದಾಗ ಅವರು ಆಯ್ತು ಮಾಡಿಕೊಡೋಣ ಅಂತಂದು ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಹೋಗೋದ್ರಿಂದ ಒಂದು 3-4 ತಿಂಗಳು ನಮ್ಮಲ್ಲಿ ತಡ ಆಯಿತು. ಆ ನಂತರ ಮತ್ತೆ ನಾವು ಬಹಳ ಬೋಸರಾಜ್ ಸಾಹೇಬ್ರಿಗೆ ಹೇಳಿದಾಗ ಅವರು ಸ್ವತಃ ಈ ಒಂದು ತಮ್ಮ ಕಚೇರಿಯ ಇದರಿಂದ ನಮ್ಗೆ ಈ ಹಮಾಲರಿಗೆ ನಿವೇಶನಗಳನ್ನು ಮಂಜೂರು ಮಾಡ್ಬೇಕಂತಂದು ನಿರ್ದೇಶಕರಿಗೆ ತಮ್ಮ ಒಂದು ಮನವಿ ಲೆಟರ್ ಕೊಟ್ಟರು. ಅದನ್ನು ತಗೊಂಡು ನಾವು ಮತ್ತು ನಮ್ಮ ಹಮಾಲರೆಲ್ಲರೂ ಹೋಗಿ ನಿರ್ದೇಶಕರಿಗೆ ಇದನ್ನ ತೋರಿಸಿದಾಗ ಆಯ್ತು, ಈಗ ಇದು ಬೇಕಾಗಿತ್ತು ನಮಗೆ, ಇದು ಕೊಟ್ಟರಲ್ಲ ನಾವು ಇದನ್ನ ಮಾಡಿ ಕೊಡ್ತೀವಿ ಅಂತಂದು ತಕ್ಷಣ ಅವರು 1-2 ತಿಂಗಳು ಮತ್ತೆ ಟೈಮ್ ತಗೊಂಡ್ರು. ಕೆಲವೊಂದು ಇದು ಸಲುವಾಗಿ ಇಲ್ಲಿ ಯಾರು ಅಡ್ಮಿನಿಸ್ಟ್ರೇಟರ್ ಚೇಂಜ್ ಆಯ್ತು. ಆಮೇಲೆ ಕೆಲವು ಕಾರ್ಯದರ್ಶಿಗಳು ಸ್ವಲ್ಪ ದೇವದುರ್ಗ ಇಲ್ಲಿ ಓಡಾಡೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಆ ನಂತರ ತಕ್ಷಣ ಅವ್ರು ಏನ್ ಮಾಡಿದ್ರು, 93 ಜನ ಇದ್ರು ಇದರಲ್ಲಿ. ಆ 93 ಜನರದ್ದು ಯಾಕಪ್ಪ ಅಂತಂದ್ರೆ ಅವ್ರಿಗೆಲ್ಲ ಹೇಳಕ್ ಬರಲಿಲ್ಲ, ಸರಿಯಾಗಿ ಹೇಳಲ್ಲ, ಏನಿಲ್ಲ, ಸುಮ್ಮನೆ ಬಿಲ್ಡಪ್ ತಗೊಂತಾರೆ. ನಿನ್ನೆನು ಈ ತರ ಒಂದು ಕೆಲಸ ಮಾಡಿದ್ರು ಯಾರು, ಈ ಒಂದು KRS ಸಂಘಟನೆಯವರು. ಯಾಕಂದ್ರೆ
ನಮ್ಮ ಅಮರ ಸಂಘದ ಅಧ್ಯಕ್ಷ ಇಲ್ಲೇ ಇದ್ದಾನ, ಯಾರಿಗೂ ಲೆಟರ್ ಕೊಟ್ಟಿಲ್ಲ ಅಂತ. ನಾವ್ ಯಾರು ಕೇಳಿನಪ್ಪ, ಯಾರನ್ನು ಹೋಗಿ ಅವ್ರನ್ನ ಯಾರನ್ನು ಮಾಡಿ ಅಂತಂದ್ರೆ ಯಾರನ್ನು ನೀವು ಯಾರು ಮಾಡ್ಯಾರ ಕೇಳ್ರಿ, ಯಾರು ಮಾಡ್ಯಾರ ಕೇಳ್ರಿ. ಯಾರು ಹೋಗಿ ಅವ್ರನ್ನ ಕೇಳಿಲ್ಲ ನಾವು. ಸುಮ್ಮನೆ ಬಿಲ್ಡಪ್ ತಗೊಂಬಾಕ ತಾವ್ ಯಾವ್ದು ಇಂಥವ್ ನಕಲಿ ಹೋರಾಟ ಮಾಡಿ ತೋರ್ಸಕ ಅದನ್ನ ತಗೊಂಡು ನಮ್ಮ ಲೆಟರ್ ಅಲ್ಲಿ ಇರೋದ್ರಿಂದ ಇವ್ರು ಎಲ್ಲ ಹೋಗಿರ್ತಾರೆ, ಯಾರೋ ಒಬ್ರು ತಗೊಂಡೋಗಿ ಅವ್ರು ಬೇರೆ ಕಾರಣಕ್ಕೆ ಬೆಂಗಳೂರಿಗೆ ಹೋದಾಗ ಅವ್ರನ್ನ ಬಳಸ್ಕೊಂಡು ನಾವು ಹೋಗಿ ಮಾಡಿವಿ ಅಂತಂದ್ರು. ಓದ್ಗಳು ಇವ್ರು ಹೇಳಿದ್ರು ಮಾಡಿಲ್ಲ. ಅದು ಯಾವಾಗ ಆಗ್ಬೇಕು ಅದು ಆಗ್ಯದ 24ನೇ ತಾರೀಕಿಗೆ. ಅದಕ್ಕೆ ಏನ್ ಕಾರಣ ಇತ್ತು ಅದು ಆಯ್ತು. ಮತ್ತೆ ನಾವು ಹೊಸ ಸಾವಿರದಲ್ಲಿ ಹೋಗಿ ಸರ್ ಕಾರಣ ಲೇಟ್ ಆಗುತ್ತಂದಾಗ ಮತ್ತೊಮ್ಮೆ ಅವ್ರು ಫೋನ್ ಮಾಡಿ ಇಲ್ಲಿದ್ದಾನೆ ಫೋನ್ ಮಾಡಿದ್ರು, ಏನಮ್ಮ ಐಬಿ ಇಲ್ಲಿದ್ದಾನೆ ಫೋನ್ ಮಾಡಿದ್ರು. ಯಾಕೆ ಲೇಟ್ ಆಗ್ತದೆ ಕೇಳಿದಾಗ ತಕ್ಷಣನೇ ಅವರು ರಾಯಚೂರಿಗೆ ಬಂದಿದ್ರು ನಿರ್ದೇಶಕರು. ನಾವೆಲ್ಲ ಹೋಗಿ ಅವ್ರಿಗೆ ಸನ್ಮಾನ ಮಾಡಿದಾಗ ಸರ್ ಇನ್ನಿದುವರೆಗೆ ಆಗ್ಬೋದು ಯಾಕೆ ಇದಂತ ಕೇಳಿದಾಗ ಇಲ್ಲ ಈಗ ಬರ್ರಿ ಮುಂದಿನ ವಾರದೊಳಗೆ ಮಾಡಿ ಕೊಡ್ತಂತಾದ್ರು. ಹೋಗೋಣ ಮಾಡಿ ಕೊಟ್ಟರು, ಅದನ್ನ ಮಾಡಿ ತಗೊಂಬಂದಿವಿ. ಇವ್ರು ಬೇರೆ ಬಿಲ್ಡಪ್ ತಗೊಂತ ಇಂಥ ಕೆಟ್ಟ ಹೆಸರುಗಳನ್ನ ತಾವು ಯಾರೋ ಹುಟ್ಟಿದ್ದಕ್ಕೆ ಇನ್ನೊಬ್ರು ಹೆಸರು ಹೇಳ್ತಾರಂತಂದ್ರೆ ಇದು ಹಾಸ್ಯಾಸ್ಪದ ವಿಚಾರ. ಈ ತರ ಹೇಳೋದು ನಾವೆಲ್ಲ ಖಂಡಿಸ್ತೀವಿ ನಮ್ಮ ಸಂಘಟನೆಯಿಂದ. ಇನ್ನೊಬ್ರು ಮಾಡಿದ ಕೆಲಸಕ್ಕೆ ನಾವು ಆಗ್ತೀವಿ ಅಂತ ಬೋರ್ಡ್ ಹಾಕೊಂಡು ತಿರುಗಾಡೋದು ಚಲೋ ಅಲ್ಲ, ಇದು ಶೋಭೆ ಅಲ್ಲ ಹೋರಾಟಗಾರರಿಗೆ. ಇಂಥ ನಕಲಿ ಹೋರಾಟಗಾರರನ್ನ ಸಾರ್ವಜನಿಕರು ಖಂಡಿಸಬೇಕು. ಆಮೇಲೆ ಇವರು ಪದೇ ಪದೇ ಅಧಿಕಾರಿಗಳ ಟಾರ್ಗೆಟ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಪಡಿಸ್ತಾರಂಬೋದು ಸಹ ಸಾರ್ವಜನಿಕ ವಲಯದಲ್ಲಿ ಬಹಳ ಜನ ಹೇಳ್ತಾರೆ ನಮ್ಗ. ಅದು ಬಿಟ್ಟು ಇವರು ಬೇರೆ ಮಾಡಿದವ್ರ ಹೆಸರಿಗೆ ನಾವು ಮಾಡಿವಿ ಅಂತ 73 ಜನರದ್ದು ಪ್ಲಾಟ್ ನಂಬರ್ ಸಹಿತ ಇದ್ರಾಗ ಯಾರ್ಯಾರಿಗೆ ಯಾವ ಪ್ಲಾಟ್ಗಳ ನಂಬರ್ ಸಹಿತ ಇದರಲ್ಲಿ ಇಲ್ಲಿ ಎಲ್ಲಾ ಜನರು ನಮ್ಮಲ್ಲಿದ್ದಾರೆ, ಯಾರು ಒಬ್ರಲ್ಲ, ಎಲ್ಲಾ ಕಮ್ಯುನಿಟಿಯವರು ಈ ಒಂದು ನಮ್ಮ ಇದರಲ್ಲಿ ಇದ್ದಾರೆ. ಪ್ಲಾಟ್ಗಳ ಹಂಚಿಕೆಗಳು ಪ್ಲಾಟ್ನಲ್ಲಿನೂ ಸಹ ಇದ್ರಾಗ ನಂಬರ್ ಸಹಿತ ಹಾಕಿದ್ದಾರೆ. ನಾವು ಈಗಾಗಲೇ ಅವ್ರು ಹೇಳಿದ್ರು ಇನ್ನು ಹಂಚಿಕೆ ಮಾಡಿಲ್ಲ ಅಂತ. ನಾವು ಮುಖ್ಯಮಂತ್ರಿಗಳು ಇದರಲ್ಲಿ ಕೊಡ್ರಿ ಅಂತಂದ್ವಿ, ನಾವು ಬೇಡ ಅಂತಂದ್ವಿ ಲಾಸ್ಟ್. ಯಾಕಂತಂದ್ರೆ ಅವ್ರಿಗೆಲ್ಲ ಗೊತ್ತಿಲ್ಲ, ಅದು ಹೇಳ್ತಾರೆ. ಇಲ್ಲಿ ಮಾಡಿದಂತ ಕೆಲಸ NS ಬೋಸರಾಜ್ ಅವರು ಮತ್ತು ಹಂಪಯ್ಯ ಸಾವ್ಕಾರ್ ಅವರು ಈ ಒಂದು ಕಾರಣಕರ್ತರಾಗಿದ್ದು ಇದನ್ನ ಪ್ಲಾಟ್ ಖರೀದಿ ಮಾಡೋದಕ್ಕಾಯ್ತು, ಇಲ್ಲಿವರೆಗೆ ನಿವೇಶನಗಳು ಇವರಿಗೆ ಒದಗಿಸಕ್ ಕಾರಣ ಅವರು. ಇದನ್ನ ನಾವೆಲ್ಲ ಹೊರಗೆ ಸಾರ್ವಜನಿಕವಾಗಿ ಗೊತ್ತಾಗಬೇಕಂದ್ರೆ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಕೇವಲವಾಗಿ ಒಂದು 5 ಜನರಿಗೆ ಕೊಡ್ತಾರ, ಬರ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ, ಯಾರಿಗೆ ಗೊತ್ತಾಗದಲ್ಲ. ಇದನ್ನೆಲ್ಲ ಗೊತ್ತಾಗಬೇಕು, ಹೇಳ್ಬೇಕು, ಕೇಳ್ಬೇಕಂದ್ರೆ ನಮ್ಮದೇ ಆದಂತ ಒಂದು ಇದರಲ್ಲಿ ಒಂದು ಸಭೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ಅದು ಹಕ್ಕುಪತ್ರಗಳು ಹಂಚಿ ಈ ಎಲ್ಲ ನಮ್ಮ ಅಮಾಲಿ ಕಾರ್ಮಿಕರ ಅವರ ಹೆಣ್ಮಕ್ಳು ಸಹ ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಅದಕ್ಕೊಂದು ಶೋಭೆ ಬರ್ತದ. ನಮ್ಮ ಹೆಣ್ಮಕ್ಳು ನಮ್ಮ ಇವರೆಲ್ಲರೂ ಇಷ್ಟು ವರ್ಷ ಮಾಡಿದಕ್ಕೆ ಒಂದು ಸರ್ಕಾರದಿಂದ ನಿವೇಶನ ದೊರಕಿತ್ತು ಅನ್ನೋ ಒಂದು ತೃಪ್ತಿ ಅವರಿಗೂ ಇರುತ್ತೆ. ಆ ಕಾರಣದಿಂದ ನಾವು ನಿನ್ನೆ ಮಾನ್ಯ ಸಚಿವರ ಹತ್ರ ನಮ್ಮ ಎಲ್ಲ ಹಮಾಲರ ಸಂಘದ ಸದಸ್ಯರು ಹೋಗಿ ವಿನಂತಿ ಮಾಡಿದಾಗ ಅಲ್ಲಿ ಶಾಸಕರು ಸಹ ಇದ್ರು. ಆಯ್ತು, ಈ ಸಲ 9ನೇ ತಾರೀಕು ಹೋದ ವಾರನೇ ಕೊಡ್ಬೇಕಾಗಿತ್ತು, ಅದು ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಇದೇ ತಾರೀಕು 9ನೇ ತಾರೀಕಿನ ದಿನ ಹಕ್ಕುಪತ್ರಗಳ ಹಂಚಿಕೆ ಆಗ್ತಾ ಇದೆ. ಇದೇ APMC ಪ್ರಾಂಗಣದಲ್ಲಿ 9ನೇ ತಾರೀಕಿಗೆ ನಮಗೆ ಸಮಯ ನಿಗದಿಪಡಿಸಿದ್ದಾರೆ ಸಚಿವರು. ಆ ಕಾರ್ಯಕ್ರಮದಲ್ಲಿ ಹಕ್ಕುಪತ್ರಗಳು ವಿತರಣೆ ಆಗ್ತದ. ನಂತರ ಹಕ್ಕುಪತ್ರಗಳಾದ ನಂತರ ಸರ್ಕಾರಿ ಅವರೇ ಕಟ್ಟಿಕೊಡ್ಬೇಕು, ಆ ನಿಧಿ ಅವರ ನಿಧಿಯಲ್ಲಿ ಕಟ್ಟಿಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಯಾರಿಗೆ? ಮಾನ್ಯ ಸಚಿವರಿಗೆ. ತಮ್ಮ ಒಂದು MLC ಕೋಟಾದಲ್ಲಿ ಆಯ್ತು, ಶಾಸಕರ ನಿಧಿಯಲ್ಲಿ ಆಯ್ತು, ಅಥವಾ ಕಲ್ಯಾಣ ಕರ್ನಾಟಕ ಯಾವುದೇ ಇದರಲ್ಲಿ ನಮ್ಮ ವಸತಿಗಳನ್ನು ಈ 1 ವರ್ಷದ ಒಳಗಾಗಿ ಕಟ್ಟಿಕೊಡೋಕ ನಾವು ಅವರಲ್ಲಿ ಮತ್ತೊಮ್ಮೆ ಅದನ್ನು ಸಹ ಅವತ್ತೇ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ, ಯಾರೇ ಆಗಲಿ ಹೋರಾಟಗಾರರು ನೈಜ ವಿಷಯಗಳನ್ನು ತಿಳಿದು ನಾವು ಮಾಡಿವಿ ಅಂತಂದ್ರೆ ಎದೆ ತಪ್ಪಿ ಹೇಳೋದಕ್ಕೆ ಅದಕ್ಕೆ ಸಂತೋಷ ಆಗುತ್ತಾ. ಯಾರೋ ಮಾಡಿದಕ್ಕೆ ಯಾರೋ ಮಾಡಿರಂತ ಹೇಳೋದು ಬಹಳ ಹಾಸ್ಯಾಸ್ಪದ ವಿಚಾರ. ಇದು 1.5 ವರ್ಷಗಳಿಂದ ಹೋರಾಟ. ಇದು ಒಂದೇ ದಿವಸ 8 ದಿವಸಕ್ಕೆ ಬಂದು ಮಾಡಿದ್ರೆ ಆಗಿಲ್ಲ. ಇದು 8 ದಿವಸಕ್ಕೆ ಹೋಗೋಣ ಇವ್ರಿಗೆ ಲೆಟರ್ ಕೊಟ್ಟುಗಳೇ ಆಗ ಸಾಧ್ಯವೇ ಇಲ್ಲ. ಅದು ಕೆಲಸ 8 ದಿವಸ 23 ವರ್ಷಗಳಾಗಲಾರ್ದಂತ ಕೆಲಸ 8 ದಿವಸದಲ್ಲಿ ಇವ್ರಿಗೆ ಹೇಳಿದ್ಗಳೇ ಆಗುತ್ತಾ? ಎಷ್ಟು ವಿಚಾರಗಳು ಇವ್ರು ಹೇಳ್ತಾರೆ, ಇಂಥ ಸುಳ್ಳುಗಳು. ಯಾರು ನಮ್ಮ ಅಧ್ಯಕ್ಷ ಕೊಟ್ಟಾರ? ಇಲ್ಲೇ ಇದಾರೆ ಅಧ್ಯಕ್ಷರು ಕೂಡ ಮಾತಾಡಿದ್ರಿ. ಇಲ್ಲಿ ಖಜಾಂಚಿ ಇದಾರ, ಇಲ್ಲಿ ಕಾರ್ಯದರ್ಶಿಗಳಿದಾರ, ಇಲ್ಲಿ ಉಪಾಧ್ಯಕ್ಷರುಗಳಿದಾರ. ಇಡೀ ನಮ್ಮ ಇದು ಒಂದು ಹಮಾಲರ ಸಂಘಟನೆ. ಇದು ಯಾರೋ ಹೇಳಿದ್ದು ಹಿಂಗ್ ತಗೊಂಡು ಹಿಂಗ್ ತೋರಿಸಿಬಿಟ್ರೆ ಅದಲ್ಲ. ಇಲ್ಲಿ ದಾಖಲಾತಿಗಳು ಬೇಕೆಲ್ಲ. ಯಾವ ಸಮಯದಲ್ಲಿ ನಾವು ಯಾರ್ಯಾರಿಗೆ ನಾವು ಮನವಿ ಪತ್ರಗಳು ಕೊಟ್ಟಿವಿ, ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕೊಟ್ಟಿವಿ, ಕಾರ್ಯದರ್ಶಿಗಳಿಗೆ ಎಷ್ಟು ಕೊಟ್ಟಿವಿ, ನಿರ್ದೇಶಕರುಗಳಿಗೆ ಎಷ್ಟು ಕೊಟ್ಟಿವಿ, ಆಮೇಲೆ MLAಗಳಿಗೆ, ಮಂತ್ರಿಗಳಿಗೆ, ಇಷ್ಟೆಲ್ಲ ದಾಖಲಾತಿಗಳು ನಮ್ಮಲ್ಲಿದ್ದ ಮ್ಯಾಗ ಅವ್ರು ಕೊಡ್ಲಾರ್ದಂಗೆ ಏನು ಅವ್ರು ಎಲ್ಲಿಗೆ ಓದ್ತಿದ್ದರು? ಏನು ಇವ್ರು ಹೇಳಿದ್ರೆ ಕೊಡಕ್ಕೆ ಏನನ್ನ ಅವ್ರೇನ ಇವ್ರಿಗೆ ಹಂಚಿಕೆ ಅಂತಾರ? ಸಂಘಟನೆ ಐತ್ರಿ ಸ್ವಾಮಿ, ನಮ್ದು AITC 130 ವರ್ಷಗಳ ಸಂಘಟನೆ ಐತಿ. ಆ ಸಂಘಟನೆಗೆ ಬಲವಾದ ಶಕ್ತಿ ಐತಿ. ಆ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರುಗಳು, ರಾಜ್ಯ ಕಾರ್ಯದರ್ಶಿಗಳು ಅಲ್ಲಿ ಅವರು ಒತ್ತಡ ಹಾಕ್ಯಾರ. ಇದರಲ್ಲಿ ಮೇನ್ ಮುಖ್ಯ ಪಾತ್ರ ಅಂತಂದ್ರೆ ಶಾಸಕ ಮತ್ತು ಸಚಿವರ ಮತ್ತು ನಮ್ಮ ಕಾರ್ಯದರ್ಶಿ ಅತ್ಯಂತ ಮುತುವರ್ಜಿ ವಹಿಸಿದಂಥದ್ದು. ಇದಕ್ಕೆ ಶೋಭೆ ತರ್ತಕ್ಕಂಥ ಕೆಲಸ ಅಂದ್ರೆ ಕಾರ್ಯದರ್ಶಿ. ಇದಕ್ಕೆ ಯಾವುದು
ಇಲ್ಲಿವರೆಗೆ ಮಾತಾಡಿದ್ದು ಎಲ್ಲವೂ ಸುಳ್ಳು. ಅವ್ರು ಅವ್ರ ತೇಜಗೋದೆ ಮಾಡಕ್ ತಮ್ಮ ಒಂದು ಹಿತಾಸಕ್ತಿಗೆ ಮಾಡಿದ್ದಾರೆ ಹೊರತು ಅದನ್ನ ಏನಾಗುತ್ತಂತಂದ್ರೆ ಕಾರ್ಯದರ್ಶಿಗಳು ಸ್ವತಃ ಇಂಟ್ರೆಸ್ಟ್ ಇಂದ ನಿನ್ನೆ ಅವ್ರ ಮನೆಗೂ ನಾವು ಹೋಗಿ ಹೇಳಿದಾಗ ಅವ್ರು ಏನಂದ್ರೆ 9ನೇ ತಾರೀಕಿಗೆ ಯಾವಾಗ ಹೇಳ್ತಾರ ಸಚಿವರು ಶಾಸಕರು ನಾವು ಅವಾಗ ರೆಡಿ ಇದೀವಿ ಅಂತಂದು ಈಗಾಗಲೇ ಹಕ್ಕುಪತ್ರಗಳು ರೆಡಿ ಮಾಡಿದಾರ, ಫೋಟೋಗಳು ಕೊಟ್ಟಿದ್ದೀವಿ. ಅದು ಹಕ್ಕುಪತ್ರ 9ನೇ ತಾರೀಕಿನ ದಿವಸ ಆ ಹಕ್ಕುಪತ್ರಗಳು ತಮ್ಮೆಲ್ಲರಿಗೂ ಸಹ ಆಹ್ವಾನ ಮಾಡ್ತಿದ್ದೀವಿ. ಜೊತೆಗೆ ನಾವು ಜಿಲ್ಲೆಯ ವಾರ್ತಾ ಇಲಾಖೆಗೂ ಸಹ ಮನವಿ ಮಾಡಿದ್ವಿ, ಅಲ್ಲಿದ್ದನೂ ಸಹ ನಮ್ಮ ವರದಿಗಾರರ ಜೊತೆಗೆ ಬರ್ರಿ ಅಂತಂದು ವಿಚಾರ ಮಾಡಿದ್ವಿ. ದಯವಿಟ್ಟು ತಾವೆಲ್ಲರೂ ಆ ಒಂದು ನಿವೇಶನ ಇರತಕ್ಕಂತ ಪ್ರದೇಶ ಈ ಮುಷ್ಟೂರು ಪ್ರಾಂಗಣ ಅಂತ ಈಗೇನು ನಮ್ಮ ಗುಡಿ ಅವ್ರು ಹೇಳಿದ್ರು, ನಿವೇಶನ ಇದೆ, ಅಲ್ಲೆಲ್ಲವೂ ಇದೆ, ಬೇಲಿ ಬೆಳೆದವೆ. ಅಲ್ಲಿ ಆ ಬೇಲಿ ಬೆಳೆದಂಥದ್ದನ್ನೆಲ್ಲ ಕ್ಲೀನ್ ಮಾಡಕ್ಕೂ ನಾವು ಈಗಾಗಲೇ ಹೇಳಿದ್ದೀವಿ. ಅಲ್ಲಿ ನಾವು ಹೋಗಿರೋದು ಬೇರೆ ಜಾಗ, ಅಲ್ಲಿ ನೀವು ಹೇಳಿದ ರೈಲ್ವೆ ಟ್ರ್ಯಾಕ್ ಹೋಗಿರೋದಲ್ದೂ ಈ ಜಾಗ ಉಳಿದಿದೆ ಇವರಿಗೆ. 2 ಎಕರೆ 25 ಗುಂಟೆ ಆ ಪ್ಲೇಸ್ ಇದ್ದೇ ಇದೆ. ಮತ್ತು ಅದಲ್ದೂ ಇನ್ನ 2 ಎಕರೆ ಇದೆ. ಆ 2 ಎಕರೆನೂ ವಸತಿ ಮುಂಬರುವ ಹಮಾಲರಿಗೆ ವಸತಿಗಾಗಿ ನಿವೇಶನಕ್ಕಾಗಿ ನಾವು ಮಾಡ್ತೀವಿ ಅಂತನೂ ಹೇಳಿದ್ದಾರೆ. ಈಗೇನು ಲೈಸೆನ್ಸ್ ವಸತಿಯಿಂದ ಹೊಸ ಹುಡುಗರು ಈಗ ಸುಮಾರು 7-8 ವರ್ಷಗಳಿಂದ ಅಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರಿಗೂ ಸಹ ಈ ವಸತಿ ಏನು ತಕ್ಷಣ ಹಕ್ಕುಪತ್ರಗಳ ವಿತರಣೆ ಆದ ನಂತರ ಮುಂಬರುವ ದಿನಗಳಲ್ಲಿ ಹೊಸ ಹುಡುಗರಿಗೆ ಲೈಸೆನ್ಸ್ಗಳನ್ನು ಕೊಡಿಸಿ ಮತ್ತು ಮುಂಬರುವ ದಿನಗಳಲ್ಲಿ ಉಳಿದಂತ ನಿವೇಶನಗಳು ಸಹ ಹಂಚಿಕೆ ಮಾಡುವಂತ ವ್ಯವಸ್ಥೆ ನಮ್ಮ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತದ. ತಮ್ಮೆಲ್ಲರಿಗೂ ಹೊಂದಿಸಿ 2 ಮಾತುಗಳಿಗೆ